ಬೇಸಿಗೆಗಾಲ ಬಂತು, ಹಾಗೆ ಕಲ್ಲಂಗಡಿ ಹಣ್ಣು ನಾವು ತರ್ತಾನೆ ಇರ್ತೇವೆ ಮನೆಯಲ್ಲಿ. ಇವತ್ತು ಅದರ ಸಿಪ್ಪೆಯಿಂದ ಒಂದು ಪದಾರ್ಥ ಮಾಡೋಣ. ಈ ಪದಾರ್ಥಕ್ಕೆ ಈ ಕಲ್ಲಂಗಡಿನ ಸ್ವಲ್ಪ ತುರ್ಕೋಬೇಕು ನಾವು. ಸಿಪ್ಪೆ ಮಾತ್ರ ಬರಬಾರ್ದು, ಆ ಗ್ರೀನ್ ಕಲರ್ ಭಾಗ ಬರಬಾರ್ದು, ಅಷ್ಟರ ಒಳಗಿಂದ ತುರ್ಕೊಂಡ್ರೆ ಸಾಕು. ಈ ಪದಾರ್ಥಕ್ಕೆ ನಾವು ಕಲ್ಲಜ್ಜಿ ಅಂತ ಕರಿತೇವೆ. ಇದಕ್ಕೆ ಬೇರೆ ಇಂಗ್ರೀಡಿಯೆಂಟ್ಸ್ ಅಂದರೆ ಸ್ವಲ್ಪ ಈ ತುರಿದಿದ್ದಿದ್ರ ಕಲ್ಲಂಗಡಿ ಹಣ್ಣಾದ್ಮೇಲೆ ಕಾಯಿ, ಎಳ್ಳು, ಒಂದು ಹಸಿಮೆಣಸು ಇಷ್ಟೇ ತಗೊಂಡಿದ್ದೀನಿ ನಾನು. ಈಗ ಹಸಿಮೆಣಸನ್ನು ಸ್ವಲ್ಪ ಸುಡಬೇಕು, ಆದಷ್ಟು ಸುಟ್ಟರೆ ಒಳ್ಳೆಯದು, ಅದ್ರ ನಂಜೆಲ್ಲ ಹೋಗುತ್ತಲ್ಲ. ಹಸಿಮೆಣಸು ನಂಜು ಅಂತ ಅಂತಾರೆ ನಮ್ಮ ಕಡೆ. ಸುಟ್ಟಿದ್ರೆ ಅದ್ರದ್ದು ನಂಜು ಗುಣ ಎಲ್ಲ ಹೋಗುತ್ತಂತೆ. ನಾನು ಒಗ್ಗರಣೆ ಹುಟ್ಟಲ್ಲೇ ಸುಡುತ್ತಾ ಇದ್ದೀನಿ ಅದನ್ನ. ನೋಡಿ, ನಾನು ಒಗ್ಗರಣೆ ಹುಟ್ಟು ಹಿಡ್ಕೊಂಡೇ ಇರಬೇಕು, ಇಲ್ಲದ್ರೆ ಟಣಕ್ ಅಂತ ಬಿದ್ದೋಗುತ್ತೆ. ನಿಮ್ದಾಗತ್ತಾ ಈ ಥರ ಗೊತ್ತಿಲ್ಲ. ಇದು ಡ್ರೈ ರೋಸ್ಟ್, ಏನು ಎಣ್ಣೆ ಏನು ಹಾಕಿಲ್ಲ ನಾನು. ಇದು ಸ್ವಲ್ಪ ನೀರಿತ್ತು, ಅದೇ ಆರ್ತಾ ಇದೆ. ಈಗ ಮೆಣಸಿನ್ಕಾಯಿ ಸುಟ್ಟಾದ್ಮೇಲೆ ಸ್ವಲ್ಪ ಎಳ್ಳು ಹಾಕ್ತಾ ಇದ್ದೇನೆ, ಅದನ್ನು ಚಟಪಟ ಗುಡಿಸ್ಬೇಕು. ಎಳ್ಳು ಹಾಕಿದರೆ ತುಂಬ ಒಳ್ಳೆಯದು. ನಾವು ಯೂಶ್ವಲಿ ಎಲ್ಲ ಪದಾರ್ಥದಲ್ಲೂ ಎಳ್ಳು ಬಳಸಲ್ಲ, ಬಾಕಿ ಎಲ್ಲ ಮಸಾಲೆ ಹಾಕ್ತೇವೆ, ಜೀರಿಗೆ, ಕೊತ್ತಂಬರಿ ಎಲ್ಲ. ಆದರೆ ಎಳ್ಳು ಕ್ಯಾಲ್ಶಿಯಮ್ಮಿಗೆ ತುಂಬ ಒಳ್ಳೆಯದು. ನೋಡಿ, ಚಟಪಟ ಚಟಪಟ ಅಂದು ಎಲ್ಲ ನನ್ನ ಕಿಚನ್ ಕಟ್ಟೆ ಹಾಳು ಮಾಡ್ತಾ ಇದೆ, ಅದಕ್ಕೆ ಮುಚ್ಚಿಡ್ತೇನೆ. ಇವಾಗಷ್ಟೇ ಕ್ಲೀನ್ ಮಾಡಿದ್ದೆ ವಿಡಿಯೋ ಮಾಡೋಕ್ಕೋಸ್ಕರ, ಎಲ್ಲ ಮತ್ತೆ ಹಾಳು ಮಾಡ್ತಾ ಇದೆ. ಇವಾಗ ಎಳ್ಳು ಕುಣಿದಿದ್ದೆಲ್ಲ ಆಯಿತು ಅಂತ ಅನ್ಕೋತೇನೆ. ಈಗ ಇದನ್ನ ಬಂದ್ ಮಾಡಿ ಸ್ವಲ್ಪ ತಣಿಯೋಕ್ಕೆ ಬಿಟ್ಬಿಡ್ಬೇಕು, ಆಯಿತಾ. ಆಮೇಲೆ ಏನಿಲ್ಲ, ಇದನ್ನೆಲ್ಲ ಒಟ್ಟಿಗೆ ರುಬ್ಕೋಬೇಕು ಅಷ್ಟೇ. ಇದಿಷ್ಟು ಸೇರಿಸಿ ರುಬ್ಕೋಬೇಕು. ಈ ಪದಾರ್ಥಕ್ಕೆ ನಾವು ಕಲ್ಲಜ್ಜಿ ಅಂತ ಅಂತೇವೆ. ಇದನ್ನ ನೀವು ಸೌತೆಕಾಯಿ ಅಥವಾ ಯಾವುದೇ ಈ ಥರ ಹೀಗೆ ನೀರಿರುವಂಥ ತರಕಾರಿ ಇರುತ್ತಲ್ಲ, ಸ್ವಲ್ಪ ಟೇಸ್ಟು ಮೈಲ್ಡಾಗಿರಬೇಕು, ಆ ಥರದ್ರಿಂದ ಹೀಗೆ ತುರ್ಕೊಂಡು ಕಾಯಿ, ಮೆಣಸು, ಎಳ್ಳು ಎಲ್ಲ ಹಾಕಿ ರುಬ್ಕೊಂಡು ಮಾಡ್ಕೋಬೋದು. ತಂಪು ಇದು, ಈಸಿಯಾಗಿರುತ್ತೆ. ಇದಕ್ಕೆ ಕಲ್ಲಜ್ಜಿ ಯಾಕಂತಾರೆ ಗೊತ್ತಿಲ್ಲ ನನಗೆ. ಕಲ್ಲಲ್ಲಿ ಅಜ್ಜಿ ಮಾಡೋದು ಅಂತನಾ ಅಥವಾ ಕಲ್ಲಿನ ಅಜ್ಜಿನ ಏನೋ, ಒಟ್ಟಿನಲ್ಲಿ ಕಲ್ಲಜ್ಜಿ ಇದು. ಇದಕ್ಕೆ ಬೇಕಾದರೆ ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಬೀಸ್ಕೋಬೇಕು. ಈಗ ರುಬ್ಬಾದ್ಮೇಲೆ ಒಂದು ಬೌಲಲ್ಲಿ ಹಾಕ್ಕೋತಾ ಇದ್ದೇನೆ ನಾನು ಇದನ್ನ. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ಬಿಡೋಣ ಅಲ್ವಾ. ಆಮೇಲೆ ನಿಮ್ಮ ಹತ್ರ ಹುಳಿಗೆ ಮಜ್ಜಿಗೆ ಇದ್ದರೆ ಒಳ್ಳೆಯದು, ಇಲ್ಲದೆ ಹೋದರೆ ಸುಮ್ಮನೆ ಮೊಸರು ನೀರು ಹಾಕಿದ್ರೂ ನಡೆಯುತ್ತೆ. ಅದಕ್ಕೆ ಸ್ವಲ್ಪ ಮಜ್ಜಿಗೆನೂ ಸೇರಿಸ್ಬೇಕು ಇದಕ್ಕೆ, ಮಜ್ಜಿಗೆ ಅಥವಾ ಮೊಸರು ಕಾಯಿ ಜೊತೆ ಹುಳಿಗೆ. ಈ ಥರ ಈಗ ಮಜ್ಜಿಗೆ ಸೇರಿಸ್ತಾ ಇದ್ದೇನೆ ನಾನು. ಆಮೇಲೆ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಇದ್ರ ಒಗ್ಗರಣೆಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೇನೆ. ಸಾಮಾನ್ಯವಾಗಿ ನಾನು ಯಾವುದೇ ಮಜ್ಜಿಗೆ ಪದಾರ್ಥ ಈ ಥರ ಮಾಡೋದಿದ್ರೆ ಕೊಬ್ಬರಿ ಎಣ್ಣೆನೇ ಬಳಸೋದು. ಕಾಯಿ ಪದಾರ್ಥ, ಮಜ್ಜಿಗೆ ಪದಾರ್ಥ, ಅದಕ್ಕೆ ಕೊಬ್ಬರಿ ಎಣ್ಣೆ ಒಗ್ಗರಣೆನೇ ಹಾಕ್ತೇನೆ ನಾನು. ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಇದಕ್ಕೆ ಮತ್ತು ಮಿಕ್ಕಿದ್ದು ಎಳ್ಳು ಹಾಕ್ಬೋದು ನೀವು. ಇದನ್ನ ಒಂದು ಸತಿ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡ್ಬೋದು, ಅಷ್ಟೇ. ಕಲ್ಲಜ್ಜಿ ರೆಡಿ. ಇದನ್ನ ನೀವು ಬಿಸಿ ಬಿಸಿಯಾದ ಅನ್ನದ ಜೊತೆಗೆ ನೆಂಚ್ಕೊಂಡು ತಿನ್ನಿ, ಮಿಕ್ಸ್ ಮಾಡ್ಕೊಂಡು ತಿನ್ನಿ. ಆಮೇಲೆ ಹೇಳಿ ಎಷ್ಟು ಈಸಿ ಇದು, ಎಷ್ಟು ಕಡಿಮೆ ಇಂಗ್ರೀಡಿಯೆಂಟ್ಸು, ಮತ್ತು ಮಾಡೋದು ಸುಲಭ ಅಲ್ವಾ. ನನಗಂತೂ ಈ ಥರ ಸಿಂಪಲ್ಲಾಗಿರೋ ಅಡುಗೆನೇ ಇಷ್ಟ. ತುಂಬ ಮಸಾಲೆ, ತುಂಬ ಪ್ರಿಪ್ರೇಷನ್ ಮಾಡಬೇಕು, ಅದಕ್ಕೆ ಹೇಳುವಂಥದ್ದು ಇರಬಾರ್ದು, ಪಟಪಟ ಅಂತ ಆಗಿಬಿಡ್ಬೇಕು. ಅದು ಅಂದ್ರೆ ಚಲೋ ಖುಷಿ. ಮತ್ತು ಇದ್ರದ್ದು ರುಚಿನೂ ಕರೆಕ್ಟಾಗಿ ಗೊತ್ತಾಗುತ್ತೆ, ಇದರಲ್ಲಿ ಏನೇನು ಹಾಕಿದ್ದೀರಾ ಅಂತ ಗೊತ್ತಾಗುತ್ತೆ ನಮಗೆ. ತುಂಬ ಮಸಾಲೆ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಯಾವುದ್ರದ್ದು ಪದಾರ್ಥ ಅಂತಲೇ ಗೊತ್ತಾಗಲ್ಲ ಅದು. ಈಗ ಇದು ಕಲ್ಲಂಗಡಿ ಹಣ್ಣಿನ ಪದಾರ್ಥ ಅಂತ ಗೊತ್ತಾಗುತ್ತೆ ನಮಗೆ, ಆ ಟೇಸ್ಟು ಕ್ಲಿಯರ್ಲಿ ಗೊತ್ತಾಗುತ್ತೆ. ಇಂಥ ಸಿಂಪಲ್ ಆಗಿರೋ ಅಡುಗೆನೇ ತುಂಬಾ ಇಷ್ಟ ನನಗೆ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಸುಲಭ, ತುಂಬಾ ಹೆಲ್ದಿ ಕೂಡ ಇದು. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಎನ್ಕರೇಜ್ ಮಾಡಿ, ಮತ್ತು ಒಳ್ಳೆ ಆರೋಗ್ಯಕರ ತಿಂಡಿ ತಿಂದು ಆರೋಗ್ಯವಾಗಿ ಇರಿ.
ಬಾಯ್, ಮತ್ತೆ ಸಿಗ್ತೇನೆ.